ಇನ್ನು ಜೈನ ಸಮುದಾಯದ ಪ್ರಮುಖ ಆರಾಧನಾ ಕೇಂದ್ರವಾಗಿರುವ ಕಾರ್ಕಳದ ಗೊಮ್ಮಟೇಶ್ವರ ಬೆಟ್ಟದಲ್ಲಿ ಮಹಾಮಸ್ತಕಾಭಿಷೇಕಕ್ಕೆ ತಿಂಗಳುಗಳ ಮುಂಚೆಯೇ ತಯಾರಿ ಆರಂಭ ಆಗಿದೆ. ಸರ್ಕಾರದಿಂದ 82 ಕೋಟಿ ರೂಪಾಯಿ ಅನುದಾನಕ್ಕೆ ಕೋರಲಾಗಿದೆ. ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹೋತ್ಸವ ಜರುಗಲಿದ್ದು ಸರ್ಕಾರದ ಸ್ಪಂದನೆಯ ನಿರೀಕ್ಷೆಯಲ್ಲಿದೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಜೈನ ಸಮುದಾಯದ ಅತ್ಯಂತ ಕಾರಣಿಕದ ಅತ್ಯಂತ ನಂಬಿಕೆಯ ಕ್ಷೇತ್ರ ಕಾರ್ಕಳದ ಗುಮ್ಮಟ ಬೆಟ್ಟದಲ್ಲಿ ನಾನಿದ್ದೇನೆ. ಈ ಗುಮ್ಮಟ ಬೆಟ್ಟ ಅನ್ನುವಂಥದ್ದು ರಾಜ್ಯದ ಅತಿ ದೊಡ್ಡ 2ನೇ ಗುಮ್ಮಟೇಶ್ವರನ ಮೂರ್ತಿ ಇಲ್ಲಿ ಇದೆ. ಮಸ್ತಕಾಭಿಷೇಕ ಇಲ್ಲಿ ನಡೆಯುವುದಕ್ಕಿರುವಂಥದ್ದು ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ. ಸೊ ಆ ದೃಷ್ಟಿಯಿಂದ ಎಲ್ಲ ತಯಾರಿಗಳು 1 ವರ್ಷ ಮುಂಚಿತವಾಗಿಯೇ ಅಂದರೆ ಈಗಾಗಲೇ ಆರಂಭ ಆಗಿದೆ. ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಭೇಟಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಇತ್ತೀಚೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಜೈನ ಸಮುದಾಯದವರೆಲ್ಲ ಒಟ್ಟಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇಲ್ಲಿನ ಒಂದು ಮಸ್ತಕಾಭಿಷೇಕಕ್ಕೆ ಪೂರಕವಾಗಿ 100 ಕೋಟಿ ಅನುದಾನದ ಬೇಡಿಕೆಯನ್ನು ಕೂಡ ಇರಿಸಿದ್ದಾರೆ. ಈಗಾಗಲೇ ಸುಮಾರು 1.5 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಒಟ್ಟು 82 ಕೋಟಿ ಅನುದಾನ ಬೇಕು ಅನ್ನುವಂಥ ದೃಷ್ಟಿಯಿಂದ ಜೈನ ಸಮುದಾಯದವರು ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕಳೆದ 12 ವರ್ಷದ ಹಿಂದೆ ಇಲ್ಲಿ ಮಸ್ತಕಾಭಿಷೇಕ ಆದಾಗಲೂ ಕೂಡ ಸರ್ಕಾರದಿಂದ ಒಂದಿಷ್ಟು ಅನುದಾನ ಬಂದಿತ್ತು. ಬಹಳ ವಿಹಂಗಮವಾದ ದೃಶ್ಯಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ನಾವು ನೋಡ್ಬೋದು ಯಾವ ರೀತಿ ಇದೆ ಗೊಮ್ಮಟ ಬೆಟ್ಟ ಅನ್ನುವಂಥದ್ದು. ಸೊ ಪೂರಕವಾಗಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳು, ಯಾವುದೇ ಒಂದು ದೊಡ್ಡ ಈವೆಂಟ್ ಆಗುವಾಗ ಅದಕ್ಕೆ ಪೂರಕವಾದ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಬಹಳ ವಿಹಂಗಮವಾದ ನೋಟ ನಮಗಿಲ್ಲಿ ಗುಮ್ಮಟ ಬೆಟ್ಟದಿಂದ ನೋಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಸಂಪರ್ಕ ಮಾಡುವ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರ್ಬೋದು. ಅಂದರೆ ಗುಮ್ಮಟ ಬೆಟ್ಟ ಅದರ ಎದುರಿರುವಂಥ ಒಂದು ಭವ್ಯವಾದ ಬಸದಿಯನ್ನು ಏನು ನಾವು ನೋಡ್ತಾ ಇದ್ದೇವೆ, ಇದೆರಡು ಸೆಂಟ್ರ್ ಪಾಯಿಂಟ್ ಆಗಿರುತ್ತೆ ಆ ಆಚರಣೆಯ ಸಂದರ್ಭದಲ್ಲಿ. ಮತ್ತು ಇದಕ್ಕೆ ಹೊಂದಿಕೊಂಡಿರುವಂಥ ರಸ್ತೆ ಸಂಪರ್ಕ ಇರ್ಬೋದು ಅಥವಾ ಸಾವಿರಾರು ಪ್ರವಾಸಿಗರು ಬರುವಾಗ ಅವರ ವಾಸ್ತವ್ಯದ ವ್ಯವಸ್ಥೆ ಇರ್ಬೋದು. ಹೀಗೆ ಪ್ರತಿಯೊಂದು ವ್ಯವಸ್ಥೆಗೆ ಸುಮಾರು 82 ಕೋಟಿಯಷ್ಟು ಸರ್ಕಾರದಿಂದ ಅನುದಾನದ ನಿರೀಕ್ಷೆಯಲ್ಲಿ ಜೈನ ಸಮುದಾಯದವರಿದ್ದಾರೆ. ಈ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಏನು ಅಂತಂದರೆ ಇನ್ನು 1 ವರ್ಷಗಳ ಕಾಲ ಇದೆ. ಸೊ ಆ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಈಗಲೇ ಆರಂಭಿಸಬೇಕಾಗುತ್ತೆ, ಕೊನೆಯ ಕ್ಷಣದಲ್ಲಿ ಮಾಡುವಂಥದ್ದಲ್ಲ. ಸೊ ಆ ದೃಷ್ಟಿಯಿಂದ ಅನುದಾನದ ನಿರೀಕ್ಷೆ ಇದೆ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಜೈನ ಸಮುದಾಯದವರು. ಅದಕ್ಕೆ ಸಂಬಂಧಪಟ್ಟ ಮನವಿಯನ್ನು ಸರ್ಕಾರದ ಮುಂದೆ ಇರಿಸ್ತಾ ಇದ್ದಾರೆ. ಸುಮಾರು 200 ಕೋಟಿ ವೆಚ್ಚದ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ಇದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ವಿದೇಶದಿಂದಲೂ ಕೂಡ ಜೈನ ಸಮುದಾಯದ ಎರಡೂ ಪಂಥದ ಅನುಯಾಯಿಗಳಿರ್ಬೋದು, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. 100 ಜನ ಜೈನ ಸ್ವಾಮಿಗಳು ಇಲ್ಲೇ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಒತ್ತಾಯ ಜೈನ ಸಮುದಾಯ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನವನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಪ್ರಾಥಮಿಕವಾಗಿ 1.5 ಕೋಟಿ ಈಗಾಗಲೇ ಬಂದಿದೆ. ಆದರೆ ಇಷ್ಟು ಎಲ್ಲಿಗೂ ಸಾಲುವುದಿಲ್ಲ. ಏನು ಭೂಮಿನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ಹಾಗೆ ಭಾಳ ಸಣ್ಣ ಪ್ರಮಾಣದ ಅನುದಾನ ಬಂದಿರುವಂಥದ್ದು. ಸುಮಾರು 82 ಕೋಟಿಯಷ್ಟು ಅನುದಾನ ಬಂದರೆ ಮುಂದಿನ ವರ್ಷದ ಫೆಬ್ರವರಿ ನಡೆಯುವಂಥ ಈ ಒಂದು ಮಸ್ತಕಾಭಿಷೇಕವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಿಕೊಳ್ಳೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಅನುದಾನದ ಹೊರತಾಗಿಯೂ ಕೂಡ ಖಾಸಗಿಯಾಗಿಯೂ ಕೂಡ ಹಣವನ್ನು ಹೊಂದಿಸುವ ಪ್ರಯತ್ನಗಳು ಈಗಾಗಲೇ ಶುರುವಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.